ಸುಶೀಲ್ ಒಂದ್ಸರಿ ಮುಂದಕ್ಕೆ ಬನ್ನಿ, ಯಾಕಂದ್ರೆ ಮೇಡಮ್ ಈಗ ಬಂದಿದ್ದಾರೆ. ದಯಮಾಡಿ ಸ್ವಲ್ಪ ಮೇಡಮ್ ಇವರು ಪ್ರೋ ಕಬಡ್ಡಿಯಲ್ಲಿ ಬೆಂಗಾಲ್ ವ್ಯಾರಿಯರ್ಸ್ ತಂಡಕ್ಕೆ ಆಡಿರುವಂತಹ ನಮ್ಮ ಉತ್ತರ ಕನ್ನಡದ ಹೆಮ್ಮೆಯ ತಾರೆ. ಹಾಗೆ ಮೇಡಮ್ ಜರ್ಸಿ ನಂಬರ್ 19 ಒಂದ್ಸರಿ ಕೈಮೇಲ್ ಮಾಡಿ. ಜರ್ಸಿ ನಂಬರ್ 19 ರಕ್ಷಿತ್ ಪೂಜಾರಿ. ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಅವರು ಕೂಡ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹಾಗೆ ರಕ್ಷಿತ್ ಜಡಿಗತೆ ಮೇಡಮ್. ನಮ್ಮ ಸಿರ್ಸಿಯ ಪ್ರತಿಭೆ ಜರ್ಸಿ ನಂಬರ್ 18 ಸಿರಿಸಿಯ ಪ್ರತಿಭೆ ಈಗಾಗಲೇ ಕರ್ನಾಟಕ ಅಗ್ನಿಶಾಮಕ ದಳದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮ ಜಡ್ಡಿಗದ್ದೆ ಸಮೀಪದ ಸಿರಿಸಿಯ ಸಮೀಪದ ಜಡ್ಡಿಗದ್ದೆ ಗ್ರಾಮದವರು ಮನುಗುಡ್ಡಾಪುರ. ಈಗಾಗಲೇ ಹೋರಾಟ ಆರಂಭಗೊಂಡಿದೆ. ಸಾಕಷ್ಟು ಅನುಭವ ಹೊಂದಿರುವ ಎರಡು ಬಲಿಷ್ಠ ತಂಡಗಳ ನಡುವೆ ಕದಂ ಹೆಚ್ಚುವ ಕ್ರೀಡಾಕೂಟ 2025 ಪ್ರಥಮ ದಾಳಿಯಲ್ಲಿ ಒಂದು ಅಂಕವನ್ನು ಗಳಿಸುವ ಯಶಸ್ವಿಯಾದರು. ಅರಣ್ಯಲ್ಲಿ ಚಂದ್ರಕಬ್ಬೆ ಉತ್ತರ ಕನ್ನಡ ಜಿಲ್ಲಾ ಕಬಡ್ಡಿ ತಂಡವನ್ನ ಜೂನಿಯರ್ ವಿಭಾಗದಲ್ಲಿ ಬೆಂಗಳೂರಿನಲ್ಲಿ ನಡೆಯುವಂತಹ ಕಬಡ್ಡಿಯ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತ ನಮ್ಮ ಸಿರ್ಸಿ ತಾಲೂಕಿನ ಕಬ್ಬೆ ಮೂಲದ ಆಟಗಾರ ಬಂಧುಶೂನ್ಯದಲ್ಲಿ ಪಂದ್ಯ ಸಾಗಿರುವಂತಹ ಸುಶೀಲ್ ಕಾಮ್ರೇಡ್, ಸುಶೀಲ್ ಸ್ಥಿತಿ 6 ಜನ ಆಟಗಾರ ನಡುವೆ ಬೋನಸ್ ಕೂಡ ಸೇರ್ಪಡಾಗ್ತದೆ 2-0. ರಕ್ಷಿತ್ ಜಡ್ಡಿಗದ್ದ ಅದೆಷ್ಟು ಬಲಿಷ್ಠ ತಂಡವಾದ್ರೂ ಕೂಡ ಪಂದ್ಯ ಏಕಮುಖಿಯಾಗಿ ಸಾಧಿಸುವಂತ ಆಟಗಾರ, ನೇರ ಕಾಯ್ದ ಯುವ ಆಟಗಾರ ರಕ್ಷಿತ್ ಜಡ್ಡಿಗದ್ದ. ಭಾಗದಲ್ಲಿರುವಂತಹ ವಿನೋದ್ ಪಟ್ಕಳವನ್ನ ಔಟ್ ಮಾಡಲು ಯಶಸ್ವಿಯಾದರು. ರೈಟ್ನಲ್ಲಿ ಸುಶೀಲ್ ಇನ್ನಲ್ಲಿರುವಂತಹ ಚಂದ್ರರು ಟ್ಯಾಕಲ್ ಮಾಡುವಂತ ಪ್ರಯತ್ನಕ್ಕೆ ಮುಂದಾದರು. ರೈಟ್ನಲ್ಲಿ ರಕ್ಷಿತ್ ಜಡ್ಡಿಗದ್ದ 7 ಜನ ಆಟಗಾರ ನಡುವೆ ಅದನ್ನು ಹಚ್ಚುವಂತ ದಾಳಿ, ಅನೇಕ ಕಾಲದ ಹಾಡಿಗಾರ 3-2 S32 ಇನ್ ಫೇವರ್ ವೈನಳ್ಳಿ. ವೇಗವಾದ ಚುರುಕಿನ ಪಾಲ್ಚ ವಿಭಾಗದಲ್ಲಿ ಆಕಾಶ್ ತೆಲಗಂದಿ ಎಂಪುರಿಗೆ ಉಪಸ್ಥಿತಿಯನ್ನು ಪಡೆದಂತಹ ದಾಳಿಗಾರ. ಅರಣ್ಯದಲ್ಲಿ ಚಂದು ಕಬ್ಬೆ
ಭಾರತ ನಾಟಕ ಬೋನಸ್ ಕೂಡ ಆನಂದ ಸಂದರ್ಭ ರೆಡ್ ಕಾರ್ನರ್ ಭಾಗದಲ್ಲಿ ಜಾಯಿಂಟ್ ಯಾವುದೇ ಅಂಕಗಳಿದೆ ಅದು ಗೆಪ್ಟಿಗೆ ವಾಪಸ್ಸಾದ್ರು ಹೆಸರಿನಲ್ಲಿ ಸುಶೀಲ್ ಸಿದ್ದಿ 2024ರ ಸೀಸನ್ನಲ್ಲಿ ಬೆಂಗಳೂರು ವಾಣಿಜ್ಯ ಸ್ಥಾನವನ್ನ ಪಡೆದಿರುವಂತ ಉತ್ತರ ಕನ್ನಡದ ಹೆಮ್ಮೆಯ ಆಟಗಾರ ಯಾವುದೇ ಅಂಕ ಬಲ್ಲದೆ ಒಂದು ಎಂಪಿಗೆ ವಾಪಸ್ಸಾದ್ರು ಮಾಡು ಇಲ್ಲವೇ ನಡಿ ಪದಕವನ್ನ ಪಡಿ ಎಲ್ಲ ಬದಲಿ ಅಂಕಣ ಬಿಟ್ಟು ಹೊರಗಡೆ ಸುರಕ್ಷಿತ್ ಚಡಿಗದ ಸಮೀಪದಲ್ಲಿದ್ರು ಒಬ್ಬ ಬೋನಸ್ ಅಂಕ ಎದುರಾಳಿ ತಂಡಕ್ಕೆ ಹಾಗೂ ಟ್ಯಾಕಲ್ ಅಂಕ 5-3 ರೈನಲ್ಲಿ ಚಂದು ಕಬ್ಬೆ 7 ಜನ ಆಟಗಾರ ನಡುವೆ ಸಾಕಷ್ಟು ಮಹಿಳೆಯರಿಗಾಗಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿದೆ. ನಾಳೆ ಕೂಡ ಬೆಳಗ್ಗೆಯಿಂದ ಸಾಕಷ್ಟು ಕ್ರೀಡಾಕೂಟಗಳು ಮಹಿಳೆಯರಿಗಾಗಿ ಒಂದು ಬ್ಯಾಕ್ವರ್ಡ್ ಮಾಡುವಂತಹ ಪ್ರಯತ್ನ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಒಂದು ಬಂದಂತ ಅವಸ್ಥೆ 6-4 ಮ್ಯಾಚ್ ಫೇವರ್ ಬೈ ಮೈನಳ್ಳಿ. 6-4 ಮೈನಳ್ಳಿ ತಂಡದ ಪರವಾಗಿ ಪಂದ್ಯ ಕೂಡ ಸಾಗಿ ಬರ್ತಾ ಇದೆ. 6-4 ಇನ್ ಫೇವರ್ ಮೈನಳ್ಳಿ ಎ. 5 ಜನ ಡಿಫೆನ್ಸ್ ಹೊರಬೇಕು. ಬೋನಸ್ ಕೂಡ ಆಫ್ ಆಗಿರುವ ಸಂದರ್ಭ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಆಕಾಶ್ ತೆಲಗಂದಿ ಸಮೀಪ ಪ್ರಥಮ ಗುಡ್ಡಾಪುರ ಈ ಸಂದರ್ಭದಲ್ಲಿ ಸ್ಕೋರ್ ತಿಳಿಸಿಕೊಳ್ಳುತ್ತೇವೆ ಮಾಡಿ. 14 ಮೈನಳ್ಳಿಗೆ 5 ಮಾರಿಕಂಪ. ಅದ್ಭುತವಾದಂತಹ ಕಬಸ್ ಭಾಗದಲ್ಲಿ ಉತ್ತಮವಾದಂತಹ ಟ್ಯಾಕಲ್ ಮತ್ತು ವಿನೋದ್ ಭಟ್ಕಳ 15-5 15-5 ಅದು ಬೇಡವಾದಂತ ಹಿಡಿತ ರೈಟ್ ಕಾರ್ನರ್ ಭಾಗದಲ್ಲಿ ಟ್ಯಾಕಲ್ 17-5 Hotline change the curve. ಪ್ರಥಮಾರ್ಧ ಮುಕ್ತಾಯಕ್ಕೆ ಸ್ಕೋರ್ ಆಟದ ವೀಕ್ಷಣೆಯಲ್ಲಿ ಮತ್ತು ಪ್ರಚಾರ ಎರಡಕ್ಕೂ ನಮ್ಮೊಂದಿಗೆ ಸಾಥಾಗಿ ಉಪಸ್ಥಿತರಿದ್ದಾರೆ. ಮೊದಲನೇದು ಕುಸ್ತಿ ಅಂಕಣವನ್ನ ಅತ್ಯುತ್ತಮವಾಗಿ ನಿರ್ವಹಿಸಿ ರೆಡಿ ಮಾಡುತ್ತಿರುವ ನಿರ್ಮಿತಿ ಕೇಂದ್ರದ ಇಂಜಿನಿಯರ್ ಸೈತನ ಮಟ್ಟಿಗೆ ಇಲ್ಲಿದ್ದಾರೆ. ಹಾಗೆ ನಮ್ಮ ಕ್ರೀಡಾ ಸಮಿತಿಯ ಶಿವಾಜಿ ಅವರು, ಮಾನ್ಯ ಸಿಎಂ ಟ್ಯಾಕ್ಸ್ ಅವರು, ಬಸವರಾಜ್ ಅವರು ಮತ್ತು ಪ್ರಕಾಶ್ ಮಂಗಲೆ ಅವರು, ಎಲ್ಲ ಊರಿನ ಗಣ್ಯರು, ಮಾನ್ಯ ಪಂಚಾಯತ್ ಸದಸ್ಯರು, ತಾಲೂಕಾ ಮಟ್ಟದ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ನಮ್ಮ ದೈಹಿಕ ಶಿಕ್ಷಣ ಅಧಿಕಾರಿಗಳಾದ ದತ್ತಾತ್ರೇಯ ನಾಯಕರು ನಮ್ಮೊಂದಿಗಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ಅಭಿನಂದಿಸ್ತಾ ಟ್ಯಾಕಲ್ ವಿನೋದ್ ಹಾಗೂ ಸಾಟ್ಕಾರಿಂದ ಅತ್ಯುತ್ತಮವಾದಂತಹ ಹಿಡಿತವನ್ನ ಚಾತುರ್ಮುಖಿಯಲ್ಲಿ ಮನು ಗುಡ್ಡಾಪುರ ಅವರನ್ನು ಬಂಧಿಸುವಲ್ಲಿ ಯಶಸ್ವಿಯಾದರು.
खिलाड़ियों के बीच में यहाँ पर स्टार राइडर सुशील कामरेका ಒಂದನೇ ದೇವರು ಒಂದು ಜೋರಾದ ಚಪ್ಪಾಳೆಯಲ್ಲಿ ಅಭಿಮಾನಿಗಳ ಕಡೆಯಿಂದ ಅಷ್ಟೇ ನಿಮ್ಮ ಪ್ರವಾಸಿ ಪವರ ಲೋಕಸಭಾ 2025ರ ಪ್ರಥಮ ದಿನದ ಕಬಡ್ಡಿಯ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿ ಸಾಕ್ತಾಗ ಇನ್ನೇನು ಕೆಲವೇ ಪಂದ್ಯಗಳು ಮಾತ್ರ ಬಾಕಿ ಇದೆ. ಸಾಕಷ್ಟು ಅಭಿಮಾನಿಗಳು ಕೂಡ ಈ ಒಂದು ಪಂದ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. 23-5 match favored by Mainali. ಸಮಯದ ಕೋರಿಕೆಯಿದೆ. Hello. 25-5. Another throw of the tackle. Each equivalent point. ಡಿಫೆಂಡರ್ ಕೂಡ ಹೊರ ಹೋಗಿದ್ದಾನೆ. ಅಲ್ಲಿ ಗಾಳಿಗಾದ ಕಥೆ ಹೇಳ್ಕೊಳ್ಳೋಣ. 12 ಏಪ್ರಿಲ್ 2025ರ ಶನಿವಾರದಂದು ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕರು ಹಾಗೂ ಅವರ ತಂಡದಿಂದ ರಾಜೇಶ್ ಕೃಷ್ಣ ಸರ್ ಅವರ ತಂಡದಿಂದ ರಸಮಂಜರಿ ಕಾರ್ಯಕ್ರಮ ಹಾಗೆ ವಿಶೇಷ ಗಾಯಕರಾಗಿ ಬಿಗ್ ಬಾಸ್ 11 ವಿಜೇತರಾಗಿರುವಂತಹ ಹಳ್ಳಿಯ ಸೊಗಡನ್ನು ಹೊಂದಿರುವಂತಹ ಹನುಮಂತ ಈ ಸಂದರ್ಭದಲ್ಲಿ ಸ್ಕೋರ್ 26-6 20 ಅಂಕಗಳ ಮುನ್ನಡೆ. ಇಪ್ಪತ್ತಾರು 26-7 in favor of Mainali A. ಎಸ್ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 2 ತಂಡ ನಾಯಕರ ಲಾಸ್ಟ್ 5 minutes to go. Voting captains, please remember. ಹೌದು ಪ್ರಭು, ನಾವೇನಿಗೆ ಈಗಾಗಲೇ ಡಬಲ್ ಇಂಟರ್ವ್ಯೂಗೆ ಒಂದು ಟೆಕ್ನಿಕಲ್ ಪಾಯಿಂಟ್ ಲಭಿಸ್ಕೊಳ್ತಾ ಇದೆ. ಮೈನಳ್ಳಿ ಏತಂಡ ಸಾಕಷ್ಟು ವೇಗವಾದ ದಾಳಿಗೆ ಮುಂದಾಗ್ತಾ ಇದ್ರು. ಅವನೇ ಹ್ಯಾಂಡ್ ಟಚ್ ಬಗ್ಗೆಯಲ್ಲಿ ಔಟ್ ಮಾಡಲು ಯಶಸ್ವಿ ಆದ್ರು. 27-8. ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 2 ತಂಡ ಆಟಗಾರರೇ ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಉಳಿತಾರೆ. ರೈಟಲ್ಲಿ ರಕ್ಷಿತ್, ರೈಟಲ್ಲಿ ಸುಶೀಲ್ ಸುದ್ದಿ. ಫ್ರಂಟ್ ರೈಟ್ ಐಟ್ಸ್ ಎ ಕ್ಯೂ ಆಫ್ ಟಾಪ್ ಮಾಡು ಎಲ್ಲವೇ ಲಾಸ್ಟ್ 3 minutes to go. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಉಳಿತಾದ. ಸ್ಕೋರ್ ಹೇಳಿ. ಎಸ್ 27-9 ಮೈನಳ್ಳಿ ತಂಡದ ಪರವಾಗಿ ಅದರ ಅದ್ಭುತವಾದಂತಹ ಟ್ಯಾಕಲ್ ಬರ್ತಾ ಇದ್ದ. ಸೂಪರ್ ಟ್ಯಾಕಲ್ ಮುಖ್ಯರಿ. ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 2 ತಂಡ ನಾಯಕರ
2024 ಮತ್ತು 25ನೇ ಸಾಲಿನ ಪಂಪ ಪ್ರಶಸ್ತಿ ಪುರಸ್ಕೃತರು ಡಾಕ್ಟರ್ B.A. ವಿವೇಕರ ವಿಶ್ರಾಂತ ಕುಲಪತಿಗಳು ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿ ಎದುರಿಗೆ ಬರ್ತಿದೆ. ಈ ಒಂದು ಮೈದಾನದಲ್ಲಿ ಒಂದು ಪ್ರಶಸ್ತಿ ಪುರಸ್ಕಾರವನ್ನು ಮಾಡಿಟ್ಟಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿಕೊಳ್ಳಲಿದ್ದಾರೆ.